ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಮಾಮಾಸ್ ಕೈ ರುಚಿಗೆ ಸ್ವಾಗತ ಸುಸ್ವಾಗತ. ಈ ದಿವಸ ನಾವು ಸಾಂಪ್ರದಾಯಿಕವಾಗಿ ಕೋಡುಬಳೆ ಮಾಡೋ ವಿಧಾನವನ್ನು ನಾವು ನಿಮಗೆ ತೋರಿಸ್ಕೊಡ್ತೀವಿ. ನಮ್ಮಲ್ಲಿ ಯಾವಾಗಲೂ ಪುಟ ಕೋಡುಬಳೆ ಹಿಟ್ಟು ತಗೋದು, ಇದು ಯಾವಾಗಲೂ ರೆಡಿ ಇರುತ್ತೆ. ಕೋಡುಬಳೆ ಹಿಟ್ಟು ರೆಡಿ ಇರುತ್ತೆ, ಕೋಡುಬಳೆ ರೆಡಿ. ಈ ಕೋಡುಬಳೆ ಹಿಟ್ಟು ಹೇಗೆ ಮಾಡೋದು ತೋರಿಸ್ಬಿಡೋಣ. ಅದಕ್ಕೆ ಬೇಕಾದಂಥ ಪದಾರ್ಥ. ಕೋಡುಬಳೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಐಆರ್8 ಅಕ್ಕಿ, ಮೈದಾ ಹಿಟ್ಟು, ಹುರಿಗಡಲೆ, ಒಣಕೊಬ್ಬರಿ ತುರಿ, ಗುಂಟೂರು ಮೆಣಸಿನಕಾಯಿ, ಚಿರೋಟಿ ರವೆ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಇದರಲ್ಲಿ 4 ಪಾವು ಅಕ್ಕಿ ಇದೆ. ಐಆರ್8 ಅಕ್ಕಿ, ದಪ್ಪಕ್ಕಿ. ಬೇರೆ ಇದು 4 ಪಾವು ಅಂದ್ರೆ 1 kg ಲೆಕ್ಕ. ಒಂದು ಸೇರು ತಲೆ ಹೊಡೆದು 4 ಹಾಕಿದ್ರೆ 1 kg. ಗೋಪುರವಾಗಿ ಹಾಕಿದ್ರೆ 4 ಲೋಟಕ್ಕೆ 1 ಸೇರು. ಈಗ 1 ಸೇರು ಅಕ್ಕಿನ ಐಆರ್8 ಅಕ್ಕಿ, ಸ್ಟೀಮ್ಡ್ ರೈಸು ಅವೆಲ್ಲ ಆಗಲ್ಲ, ಸೋನಾ ಮಸೂರಿ ಅವೆಲ್ಲ ಆಗಲ್ಲ, ಆಯ್ತಾ. ಇದಕ್ಕೆ 1 ಬೌಲ್ ಹುರುಗಡ್ಲೆ. ಎಷ್ಟು? 1 ಬೌಲ್, ಸುಮಾರು 200 ಗ್ರಾಮ್ ಅಷ್ಟು ಮಿನಿಮಮ್ ಆಗಿರುತ್ತೆ. ಹೌದು, 1 ಬೌಲ್ ಹುರುಗಡ್ಲೆ. ಆಮೇಲೆ ಕೊಬ್ಬರಿ, ಆಮೇಲೆ ಒಣಮೆಣಸಿನ್ಕಾಯಿ. ಇದು ನೀವು ಖಾರ ಎಷ್ಟು ತಿಂತೀರಾ ಅಷ್ಟು ಒಣಮೆಣಸಿನ್ಕಾಯಿ. ಖಾರ ಇದು ಚೆನ್ನಾಗಿರುತ್ತೆ, ಖಾರ ಜೋರಾಗಿರುತ್ತೆ. ಇಷ್ಟು ಖಾರ ಬೇಕು. ಇದಿಷ್ಟ ಆಯ್ತಾ. ಇದನ್ನು ಮಿಲ್ ಮಾಡಿಸ್ಕೊಂಡು ಬಂದ್ಬಿಡಿ. ಓಕೆ ಬಂಧುಗಳೇ, ಇಲ್ಲಿ ನೋಡಿ 1 ಪಾವು ಕೋಡುಬಳೆ ಹಿಟ್ಟು ಮಿಲ್ ಮಾಡಿಸ್ಕೊಂಡು ಬಂದ್ವಲ್ಲ, ಆಗಲೇ ನಾವು ಮಿಲ್ಲಿಗೆ ಕಳಿಸಿದ್ವಲ್ಲ ಆ ಹಿಟ್ಟು. ಇದಕ್ಕೆ ಸ್ವಲ್ಪ ಗುಂಡಿ ಬರ್ಬಿಟ್ಟ. ಈಗ ಚಿರೋಟಿ ಇರಬೇಕು. ಒಂದು ಸೇರ್ಗೆ 200 ಗ್ರಾಮು ಚಿರೋಟಿ ಇರಬೇಕು. ಅಲ್ಲಿಗೆ 2 ಸೌಟು, ಸಣ್ಣ ಸೌಟು, ಅರ್ಧ ಸೌಟು, ಅರ್ಧದಿಂದ 3/4 ಸೌಟು ಮೈದಾ. ಈ ಮೈದಾ ಏನು ಮಾಡುತ್ತೆ ಅಂದರೆ ನಮಗೆ ಬೈಂಡಿಂಗ್ ಕೊಡುತ್ತೆ, ಗೊತ್ತಾಯ್ತಾ. ಇದು ಮಧ್ಯಕ್ಕೆ ಹಾಕ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಕೈ ಎಳ್ತೇನೆ ಹಾಕ್ತೀವಿ, ಅದು ರುಚಿಗೆ ಎಷ್ಟು ಬೇಕೋ ಅಷ್ಟು ಬೇಕೋ ಅಷ್ಟು. ಇಂಗು, ಹಿಂಗೆ ಸುತ್ತ ಹಾಕಮ್ಮ, ಸಾಕು. ಯಾಕಂದ್ರೆ ಕ್ವಾಂಟಿಟಿ ಕಮ್ಮಿ ಇದೆಯಲ್ಲ. ಈಗ ಆಯಿತು. ಈಗ ಬಿಸಿ ಎಣ್ಣೆ, ಈ ಮೈದಾ ಚಿರೋಟಿ ರವೆ ಹಾಕಿರ್ತೀವಲ್ಲ ಅದ್ರ ಮೇಲೆ ಸಾಟಿಗೋಸ್ಕರ ಸಾಟಿಗೆ ಒಂದು ಯಾವುದರಲ್ಲಿ ಚಿರೋಟಿ ರವೆ ಹಾಕೊಂಡು ಅದರಲ್ಲಿ ಸಾಕು. ಇದನ್ನ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಬಿಸಿ ಇತ್ತು ಅಂತ ಹೌದು ಸೌಟಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದು. ಆದ್ರೆ ಆಕ್ಚುಯಲ್ ಆಗಿ ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ರೆ ಅದು ಕರೆಕ್ಟ್ ಎಲ್ಲದಕ್ಕೂ ಸರಿಯಾಗಿ ಹೋಗುತ್ತೆ. ಈಗ ನೋಡು, ಈ ಹಿಟ್ಟು ಮಿಲ್ಲಿಂದ ಇವಾಗ ಮಿಲ್ ಮಾಡಿಸ್ಕೊಂಡು ಹೌದು. ಆ ಹಿಟ್ಟಿಗೆ ಈಗ ನಾವು ಏನೇನು ಹಾಕಿದ್ವಿ, ಎಣ್ಣೆ ಒಂದು ಬಿಟ್ಟು ಪ್ರತಿಯೊಂದು ಹಾಕಾಗಿದೆ. ಉಪ್ಪು ಹಾಕಿದೀವಿ, ಇಂಗುನು ಹಾಕಿದೀವಿ. ಎಕ್ಸ್ಟ್ರಾ ಇಂಗು ಬೇಕು ಅಂದ್ರೆ ಒಂಚೂರು ಹಾಕೋಬಹುದು. ಕೊಬ್ಬರಿ ತುರಿ ಒಂದು ಹಾಕಿಲ್ಲ, ಬಾಕಿದೆಲ್ಲ ಹಾಕಿದೀವಿ. ಎಣ್ಣೆ ಸಾಟಿನ ಇವಾಗ ಕೊಡ್ತಾ ಇದ್ದೀವಿ. ಎಣ್ಣೆ ಇವಾಗ ನಮ್ಮ ಹತ್ರ ಇರುವಂತಹ ರೆಡಿಮೇಡ್ ಹಿಟ್ಟಲ್ಲಿ ಎಣ್ಣೆ ಕೊಬ್ಬರಿ ಬಿಟ್ಟು ಬಾಕಿದೆಲ್ಲ ಇದೆ. ನಿಮಗ್ ಬೇಕು ಅಂತಂದ್ರೆ ಇಂಗನ್ನ ಹಾಕೋಬಹುದು, ಬೇಡ ಅಂದ್ರೆ ಅದು ಕೂಡ ಅದರಲ್ಲಿದೆ. ಅದು ಕೂಡ ಅದರಲ್ಲಿದೆ. ಖಾರ ಸಾಕು, ಬೇಕು ಅಂದ್ರೆ ಒಂಚೂರು ಚಿಲ್ಲಿ ಪೌಡರ್ ಹಾಕೋಬಹುದು. ಅದೇ ಅವರವರ ಖಾರದ ರುಚಿಗೆ ಅನುಗುಣವಾಗಿ ಒಂಚೂರು ಇಂಗು, ಇನ್ನ ಸ್ವಲ್ಪ ಕೆಲವರು ಅಡಿಗೆಗಳೆಲ್ಲ ಇಂಗನ್ನ ಮುಂದಾಗಿ ಹಾಕ್ತಾರೆ. ಇದರಲ್ಲಿ ಬೆಳ್ಳುಳ್ಳಿ ಇಲ್ಲ, ಬೆಳ್ಳುಳ್ಳಿ ಶುಂಠಿ ಅವೆಲ್ಲ ಹಾಕೋದು. ನೋಡು, ಸಾಟಿ ಕರೆಕ್ಟ್ ಆಗಿದೆ ಅಂತ ಇಲ್ಲಿ. ಓಕೆ, ಆಮೇಲೆ ಇದನ್ನ ನಾವು ಈ ಚಕ್ಲಿಗೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ಚಕ್ಲಿ ಹಿಟ್ಟು 1 ಅಳತೆ ಹಾಕೊಂಡ್ರೆ 8 ಚಕ್ಲಿ ಹಿಟ್ಟು ಹಾಕೊಂಡ್ರೆ 8 ಕಪ್ಪು, 1 ಕಪ್ಪು ಬೆಣ್ಣೆ ಹಾಕೋತೀವಿ. ಚಕ್ಲಿಗೂ ಅಷ್ಟೇ, ತೆಂಗುಳಿಗೂ ಅಷ್ಟೇ, ಮುಚ್ಚೇರಿಗೂ ಅಷ್ಟೇ. ಇದಕ್ಕೆ ಬೆಣ್ಣೆ ಹಾಕೊಳ್ಳೋದಾದ್ರೆ 1ಕ್ಕೆ 1 ಬೆಣ್ಣೆ ಹಾಕೊಂಡ್ರೆ 8 ಕಪ್ಪು ಹಿಟ್ಟು. ಈಗ ಈ ಕೊಬ್ಬರಿ ತುರಿ ಇದೆಯಲ್ಲ, ಕೊಬ್ಬರಿ ತುರಿಗೆ ನೀರು ಹಾಕೋಬಹುದು, ತೊಂದರೆ ಇಲ್ಲ. ಇಲ್ಲಿಗೂ ನೀರು ಹಾಕ್ತೀವಲ್ಲ, ಸ್ವಲ್ಪ ಲೈಟಾಗಿ ನೀರು ಹಾಕೊಂಡು ರುಬ್ಬಿಸ್ಕೊಂಡ್ಬರ್ತೀವಿ.
ಕೊಬ್ಬರಿ ತುರಿ ಹಾಕೊಂಡಿದೆ, ಇದನ್ನ ರುಬ್ಕೊಂಡು ಬರ್ಬೇಕಾಗುತ್ತೆ. ಹೌದು. ಈ ಹಿಟ್ಟಿಗೆ ಒಂದು ಅರ್ಧ ಗಿಟ್ಕು, ಅರ್ಧ ಗಿಂಟಕ್ಕಿಂತ ಕಮ್ಮಿ, ನಾವು ಒಂದು ಸೇರಿಗೆ ಒಂದು ಕೊಬ್ಬರಿ ಹಾಕ್ತೀವಿ. ಇಲ್ಲಿ ನಾವು ಒಂದು ಪಾವು ಹಾಕಿರೋದ್ರಿಂದ ಕಾಲು ಕೊಬ್ಬರಿ. ಇದನ್ನ ರುಬ್ಬಿಸ್ಕೊಂಡು ನೀರು ಹಾಕಿ ಬೆಣ್ಣೆ ಥರ ರುಬ್ಬಿಸ್ಕೊಂಡು, ಯಾಕೆಂದ್ರೆ ಹೊಸಿಯಾವಾಗ ಬರ್ತಾ ಹಂಗೆ ಒಂಚೂರು ಜೀರಿಗೆ ತೊಗೊಂಡ್ಬಂದು. ನಮಸ್ಕಾರ ಬಂಧುಗಳೇ, ಆಗ್ಲೇ ಕೋಡುಗಳಿಗೆ ಎಲ್ಲ ಸಾಟಿ ಕೊಟ್ಟಿಟ್ಟಿದೆ. ಈಗ ಕೊಬ್ಬರಿನ ರುಬ್ಕೊಂಡ್ಬಂದಿದೆ. ಆ ರುಬ್ಬಿರೋ ಕೊಬ್ಬರಿ ಇದಕ್ಕೆ ಹಾಕ್ಬೇಕು. ನೀರು ಅಷ್ಟೇ ಸಾಕು, ನೀರು ಮತ್ತೆ ಬೇಕಿಲ್ಲ ಆಯ್ತಾ. ಬೇಕು ಅಂದರೆ ಒಂಚೂರು ನೀರು ಹಾಕಿ ಕಲಿಸ್ಕೊಳ್ಳಿ. ನಾವು ಹಂತ ಹಂತವಾಗಿ ತೋರಿಸಿದ್ದೀವಿ ಅಂತ ನಾವು ಅಂದ್ಕೋತೀವಿ. ಈಗ ಮರದಿದೆಯಲ್ಲ, ಇದರಲ್ಲಿ ಮಿಕ್ಸ್ ಮಾಡೋಣ. ಅದಕ್ಕೆ ಒಂಚೂರು ನೀರು ಹಾಕೋ, ಮುಚ್ಚಿಬಿಟ್ಟು ಒಂಚೂರು ಶೇಕ್ ಮಾಡಿ ಇಟ್ಕೋ. ಇದಕ್ಕೆ ಓಂಕಾಳು ಆದರೆ ಬೆಸ್ಟು. ಈ ಕೋಡುಬಳೆ ಜೀರಿಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ, ಇಲ್ಲ ಜೀರಿಗೆನ ನಾವು ಹಿಟ್ಟಲ್ಲಿ ಜೀರಿಗೆ ಪುಡಿ ಮಾಡಿ ಜೀರಿಗೆ ಹಾಕ್ಬಿಟ್ಟು ಮಿಲ್ ಮಾಡಿಸಿಟ್ಟಿದ್ದೀವಿ. ಇದಕ್ಕೆ ನಾವು ಆವಾಗಲೇ ಜೀರಿಗೆ ಹಾಕಿಲ್ಲ, ಇಲ್ಲಿ ಜೀರಿಗೆ ಒಂಚೂರು ನೋಡ್ಕೊಂಡು ಹಾಕೋಣ. ಒಂದು ಸ್ವಲ್ಪ ಬೇಕಾಗುತ್ತೆ, ಹಾಕಿ ಮತ್ತೆ ನೋಡ್ಕೊಂಡು ಹಾಕೋಣ. ಓಕೆ, ಹಾಂ, ಒಂದು ಸ್ವಲ್ಪ ಜೀರಿಗೆ ಕೈಯಲ್ಲಿ ಉಜ್ಜಿಬಿಟ್ಟು ಇಲ್ಲಿ ಒಂದು ನಾನು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ. ಹಾಕ್ಬೋದು. ಇದು ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಕೊಡ್ಬೋದು. ನಾದ್ಕಳ್ದೆ ಹೋದ್ರೆ ಏನಾಗುತ್ತೆ ಅಂದ್ರೆ ಬ್ರೇಕ್ ಆಗುತ್ತೆ ಕೊಡ್ಬೋದು. ಬೇಡ, ಸ್ವಲ್ಪ ಈ ಕೋಡುಬಳೆ ಬಲ ಪ್ರಯೋಗ ಉಪಯೋಗಿಸ್ಬೇಕು. ಅದಕ್ಕೆ ನಾನೇ ತಗೊಂಡೆ. ಅದು ನೀನು ಮಾಡದೇ ಇರೋ ಕೋಡುಬಳೆ ಅಲ್ಲ. ನೀರು ಇದೇ ಮೆಲ್ಟ್ ಆಗುತ್ತೆ, ಎಣ್ಣೆ ಎಲ್ಲ ಹಾಕಿದೀವಲ್ಲ, ಹಂಗಾಗಿ ಬೇಕು ಅಂದರೆ ಒಂದು ಚಿಟಿಕೆ ಹಾಕೋದು. ಈಗ ಪೊಸಿಷನ್ ಚೇಂಜ್. ಯಾಕೆಂದರೆ ನಾನಿಲ್ಲಿ ಉಂಡೆ ಮಾಡಿ ಲಟ್ಟಿಸ್ಕೊಡ್ತೀನಿ. ಈಗ ಸ್ಟವ್ ಆನ್ ಮಾಡ್ಕೊಂಡು ಅದನ್ನೇ ಆನ್ ಮಾಡ್ಕೊಂಡು ಈ ಸೈಜ್ ಉಂಡೆ ಮಾಡ್ಕೊಂಡು ಸಾಕು. ನಾವಾಗಲೇ ಟೇಬಲ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ. ನೀವು ಸ್ಲ್ಯಾಬ್ ಮೇಲೆ ಬೇಕಾದ್ರೆ ಮಾಡ್ಕೋಬೋದು. ಯಾವ ಸೈಜ್ ಬೇಕು ಅಂದರೆ ಆ ಸೈಜ್ ಮಾಡ್ಕೋಬೋದು. ಬಳ್ಳಿ ಈ ನಾವು ಹೊಸಿತೀವಲ್ಲ, ಒಂದೇ ಮಟ್ಟ ಇರಬೇಕು. ಒಂದು ಕಡೆ ದಪ್ಪ, ಒಂದು ಕಡೆ ತೆಳು, ಆ ರೀತಿ ಆಗಬಾರ್ದು. ಈ ಜಾಯಿನ್ ಮಾಡ್ತೀವಲ್ಲ ಪುಟ್ಟ, ಜಾಯಿನ್ ಮಾಡೋವಾಗ್ಲೂ ಈ ಕಡೆಯಿಂದ ಒಂದ್ಸಲ ಪ್ರೆಸ್ ಮಾಡಿದ್ವಾ, ಈ ಕಡೆಯಿಂದ ಒಂದ್ಸಲ ಪ್ರೆಸ್ ಮಾಡಿದ್ರೆ ಜಾಯಿಂಟು ಬಿಟ್ಕೊಳ್ಳಿ. ಚೂರು ಶೇಪ್ ಹೆಚ್ಚು ಕಮ್ಮಿ ಆದ್ರೂ ಏನ್ ಪರವಾಗಿಲ್ಲ, ಎಲ್ಲ ಮುರ್ಕಂಡೇ ತಿನ್ಬೋದು ತಿನ್ನೋದು. ಈಗ ಕಾದಿದೆ. ಈಗ ನಿಧಾನಕ್ಕೆ ಹಿಂಗೆ ತಗೊಂಡು ಈ ಜಾಯಿಂಟ್ ನೋಡು, ಜಾಯಿಂಟ್ ಅಲ್ಲೇ ಹಿಡ್ಕೊ, ಅವಾಗ ಹೊಡಿಯಲ್ಲ. ಯಾವಾಗಲೂ ಜಾಯಿಂಟು ಕ್ಲೀನಾಗಿ ಮಾಡ್ಬಿಟ್ರೆ ಕರಿಬೋದು. ನೀ ಎಣ್ಣೆ ಬಾಂಡ್ಲಿ ಎಷ್ಟು ದೊಡ್ಡದಿರುತ್ತೆ. ಆಮೇಲೆ ಈ ಹೊಸ್ಕೊಡೋರು ಜಾಸ್ತಿ ಇದ್ರೆ ದೊಡ್ಡ ಬಾಂಡ್ಲಿ ಇಟ್ಕೊಂಡು ಒಂದ್ಸಲ 25. ಈಗ ನಾವು ಕರಿಬೇಕಾದ್ರೆ ಎಲ್ಲ ಕೋಡುಬಳೆ ಮಾಡಿದ್ರೆ ನಾವು ಈ ತರ ಮಾಡಿದ್ರೆ ನಮ್ಗೆ ಎಲ್ಲಿ ಆಗದೇ ಇಲ್ಲ. ಹಂಗಾಗಿ ಒಂದ್ಸಲಕ್ಕೆ 100 ಕೋಡುಬಳೆ ನಾನು ಕರಿತೀನಿ. ಸ್ಟಾಫ್ ಇರ್ತಾರೆ, ತುಂಬಿಸ್ಕೊಡ್ತಾರೆ, ಎಲ್ಲ ಉಚ್ಕೊಡ್ತಾರೆ, ಮಾಡ್ತಾರೆ. ಸಾಕಿಷ್ಟು ಬರ್ಬೇಕು, ಅದು ಮುಟ್ಟಕ್ಕೆ ಹೋಗ್ಬಾರ್ದು. ಅದಾಗದೆ ಮೇಲ್ ಬಂದಿದ್ದು ಗೊತ್ತಾದ್ಮೇಲೆ ಮುಗ್ಚ್ ಹಾಕ್ಬೇಕಲ್ವಾ? ಹೌದು. ಈ ಎಣ್ಣೆ ಐಟಮ್ಸ್ ಮಾಡಿದಾಗ ಅದ್ರಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ಅದು ಹೆಂಗೆ ಬುರುಗ್ ಬಂದಂಗೆ
ಬರುತ್ತಲ್ವಾ? ಹೌದು, ಆ ಬುರುಗು ನಿಂತ್ರೆ ಹಾ, ಅದು ಬೇಗ ಬೆಂದಿದೆ, ಬೆಂದಿದೆ ಅಂತ. ಆ ನೀರಿನ ಅಂಶ ಏನೋ ಹೋಗಿದೆ ಅಂತ. ಅದನ್ನ ನೋಡಕ್ಕೆ ಎಷ್ಟು ಚೆನ್ನಾಗ್ ಅನ್ಸುತ್ತೆ ನೋಡಿ, ಹೌದು, ಎಷ್ಟು ಹೌದು. ಮಣಿ ಮಣಿಯಾಗಿ ಹೆಂಗ್ ಬರುತ್ತೆ ಅಂತಂದ್ರೆ. ಖಂಡಿತ ಖಂಡಿತ. ಅಡಿಗೆಯ ಒಂದು ಸೌಂಡ್ ಹಾ. ಕರೆದಾಗ ಇವಾಗ ಆ ಸೌಂಡೇ ಹೇಳುತ್ತೆ ನಮ್ಗೆ. ಈಗ ದ್ರವ ಪದಾರ್ಥಗಳು ಕುದಿಯುತ್ತಲ್ಲ, ಕುದಿಯೋ ಸೌಂಡು ಅದು ಎಲ್ಲಿ ಕುದೀತಾ ಇದೆ, ಮಧ್ಯದಲ್ಲಿ ನಮ್ಗೆ ಕುದೀತಾ ಇದೆಯಾ, ಮಧ್ಯದಲ್ಲಿ ಕುದೀತಾ ಇದ್ರೆ ಪರಿಪಕ್ವವಾಗಿ ಇದಕ್ಕೆ ಉಪ್ಪು ಹುಳಿ ಖಾರ ಪ್ರತಿಯೊಂದು ಸಾಕಾಗಿದೆ. ಏನ್ ರುಚಿ ನೋಡಿ ಮಾಡ್ತಾ ಇದ್ರಾ? ಹೌದು. ನಮ್ಮಲ್ಲಿ ಶ್ರಾದ್ದಾದಿ ದಿವಸಗಳಲ್ಲಿ ಯಾವುದನ್ನು ರುಚಿ ನೋಡಿ ಮಾಡೋ ಹಂಗಿಲ್ಲ. ಮಡಿಯಾಗಿ ಬೆಳಿಗ್ಗೆ ತಿಂಡಿ ತಿಂದಲೆಯ, ಕಾಫಿ ಕುಡಿದಲೆಯ, ಆಯ್ತಾ, ಒದ್ದೆ ಬಟ್ಟೆನಲ್ಲಿ ಅಥವಾ ಸ್ನಾನ ಮಾಡಿ ಶುಭ್ರವಾಗಿ ಅಡುಗೆ ಮಾಡಬೇಕು. ಹಿಂದೆ ಒಂದು ಎಕ್ಸ್ಪೀರಿಯನ್ಸ್, ಅರಸೀಕೆರೆಯಲ್ಲಿ ರವಿಕುಮಾರ್ ಅಂತ ನಮ್ಮ ಆತ್ಮೀಯ ಸ್ನೇಹಿತರಿದ್ದಾರೆ. ಅವತ್ತಿನಿಂದ ಅವರ ಸುಮಾರು ಒಂದು 12 ವರ್ಷದ ಮಾತು. ಅವತ್ತು ನಮಗೆ ಹಾಗೆ ಆದ್ರಿಂದಾನೇ ನಮಗೂ ಬೆಳಗೂರು ಸ್ವಾಮಿಗೂ ಈ ಅವಿನಾಭಾವ ಸಂಬಂಧ ಹೇಗೆ ಶುರುವಾಯಿತು ಅಂತಂದ್ರೆ, ನಾನು ಅರಸೀಕೆರೆಯಲ್ಲಿ ಅಡುಗೆ ಮಾಡ್ತಾ ಇದ್ದೆ. ಅದು ಶ್ರಾದ್ದದ ಅವ್ರ ತಾಯಿಯವರ ಸಪಿಂಡೀಕರಣದ ಅಡುಗೆ, 12ನೇ ದಿವಸದ ಅಡುಗೆ. ಆ ಅಡುಗೆನಲ್ಲಿ ಇದು ಸತ್ಯ, ನಮ್ಮ ಗುರುಗಳು ಎಷ್ಟು ಸತ್ಯನೋ ಈ ಮಾತು ಅಷ್ಟೇ ಸತ್ಯ. ಅವರು 60 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಬೆಳಗೂರು 60 ಕಿಲೋಮೀಟರ್. ನಾವು ಅಡುಗೆ ಎಲ್ಲ ಮಾಡಾಗಿದೆ. ನಮ್ಮ ಸ್ನೇಹಿತರೊಬ್ಬರು ರಮೇಶ್ ಅಂತ, ಸಾಮಾನ್ಯ ನಮ್ಮನ್ನು ಒಂದು ಒಳ ಒಪ್ಪಂದ ಏನಂತ ಅಂದ್ರೆ, ನಾನು ಉಪ್ಪು ಖಾರ ಹಾಕಿದ್ರೆ ಬೇರೆಯವ್ರು ಏನು ಮುಟ್ಟಬಾರ್ದು, ಅಥವಾ ಅವ್ರು ಹಾಕಿದ್ರೆ ನಾವು ಮುಟ್ಟಬಾರ್ದು. ನೀವು ಏನು ಅಡುಗೆ ಮಾಡಿ, ನೀವು ಅವಾಗಲೇ ಅಡುಗೆ ನಮಗೆ ಚೆನ್ನಾಗಾಗೋದು. ಅದರಲ್ಲೂ ಇಂಥ ಶ್ರಾದ್ದಾದಿ ಅಡುಗೆಗಳಲ್ಲಿ ಅಥವಾ ಯಾವುದೋ ದೇವಸ್ಥಾನ ಮಡಿ ಅಡುಗೆಗಳಲ್ಲಿ ಒಂದು ನಂಬಿಕೆ, ಆ ನಂಬಿಕೆನೇ ಎಲ್ಲ ಅದ್ಭುತವಾಗಿ ದೇವರ ಮೇಲೆ ಒಂದು ಭಕ್ತಿ, ದೇವ್ರ ನಮಸ್ಕಾರ ಮಾಡಿ ಶುರು ಮಾಡಿದ್ರೆ ಎಲ್ಲ ಚೆನ್ನಾಗಿದೆ. ಆಯ್ತಾ? ಅವತ್ತೇನಾಗಿದೆ, ಮರೆತು ಬಿಟ್ಟು ಅವರು ನಾನು ಉಪ್ಪು ಹಾಕಿದ್ದೆ, ಹೇಳಿದ್ದೆ ಅವರು, ಅದು ಅಂಡರ್ಸ್ಟ್ಯಾಂಡಿಂಗ್. ಅದು ಅವತ್ತು ಅವರು ಉಪ್ಪು ಹಾಕಿದ್ದಾರೆ. 60 ಕಿಲೋಮೀಟರ್ ಗುರುಗಳಿದ್ದಾರೆ, ಬಿಂದು ಮಾಧವ ಶರಣ ಸ್ವಾಮಿಗಳು ಅಂತ, ಬೆಳಗೂರು ಸ್ವಾಮಿಗಳು. ಇವತ್ತು ಅವರು ಇದ್ದಾರೆ, ಇಲ್ಲ, ಭೌತಿಕವಾಗಿ ಅವರಿಲ್ಲ, ಆದರೆ ನಮ್ಗೆ ಎಲ್ಲರ ಮನಸ್ಸಿನಲ್ಲಿ ಅವರು ಇದ್ದೇ ಇದ್ದಾರೆ. ಅವರು ಅಲ್ಲಿಂದ ಫೋನ್ ಮಾಡಿದ್ದಾರೆ ರವಿಕುಮಾರ್, ಇನ್ನೇನು ಬ್ರಾಹ್ಮಣರಿಗೆ ಊಟ ಬಡಿಸ್ಬೇಕು, ಸಪಿಂಡೀಕರಣ ಕೂತವ್ರಿಗೆ ಬಡಿಸೋದಕ್ಕೆ ಮುಂಚೆ ಯಾರು ಅಡುಗೆಗೆ ಬಂದಿರೋದು, ಉಪ್ಪು 2 ಸಲ 3 ಸಲ ಉಪ್ಪು ಹಾಕ್ಬಿಟ್ಟಿದ್ದಾರಲ್ಲಿ, ಸ್ವಲ್ಪ ನಿಗವಾಗಿ. ನನ್ನನ್ನು ನೋಡಿಲ್ಲ ಗುರುಗಳು ಅವತ್ತಿನ ತನಕ, ನಾನು ಗುರುಗಳು ನೋಡಿಲ್ಲ. 2 ಸಲ 3 ಸಲ ಉಪ್ಪು ಹಾಕ್ಬಿಟ್ಟಿದ್ದಾರಲ್ರಿ, ಸ್ವಲ್ಪ ನಿಜವಾಗಿ ಮಾಡಕ್ಕೆ ಹೇಳ್ರಿ ಅಂತ ಅಂದಿದ್ದಾರೆ. ಆಮೇಲೆ ಅವ್ರು ಬಂದು ರವಿಕುಮಾರ್ ಅವರು, ನಾವು ಅಡುಗೆ ಬಂದಿದ್ವಿ, ಬಂದು ಹೇಳಿದ್ರು, ಏನು ಹುಳಿಗೆ ಸಿಕ್ಕಾಪಟ್ಟೆ ಉಪ್ಪು ಹಾಕ್ಬಿಟ್ಟಿದ್ದಾರೆ ಅಂತ. ಸ್ವಲ್ಪ ನೋಡಿ ನಿಜವಾಗಿ ಮಾಡ್ಬೇಕಂತೆ ಗುರುಗಳು ಹೇಳಿದ್ರು, ನನ್ನ ಮಾತಲ್ಲ, ಗುರುಗಳು ಫೋನ್ ಮಾಡಿ ಹೇಳಿದ್ರು. ಅದನ್ನ ಅವರೆಕಾಳು ಕೊಡುತ್ತೆ, ತುಂಬ ಅವರೆಕಾಳು ಹಾಕಿ ಅವರೆಕಾಳು ಪುಳಿ ಮಾಡಿದ್ವಿ. ಈಗ ಮತ್ತೆ ಅವರೆಕಾಳು ತಂದು ಅವರೆಕಾಳು ಬೆಳೆಸಿ ಬೇಯಿಸಿ ಅವ್ರಿಗೆ ಊಟ ಕೂತವ್ರಿಗೆ ಬಡಿಸೋ ಅಷ್ಟು ಸಮಯ ಇಲ್ಲ. ಅದಕ್ಕೆ ನಾನೇನು ಮಾಡಿದೆ, ಅವರೆಕಾಳನ್ನೆಲ್ಲ ಸಾಂಬಾರು ಸಮೇತ ಹುಳಿ ಜರಡಿಗೆ ಹಾಕಿ ಬಸಿದ್ಬಿಟ್ಟೆ. ಆಮೇಲೆ ಅದನ್ನೇನು ಮಾಡಿದೆ, ಹುಳಿ ಜರಡಿಗೆ ಅಂದ್ರೆ ಹುಳಿ ಜರಡಿ ಅಂದ್ರೆ ತೂತು ಈ ಥರ ಈಗ ಇದೆಯಲ್ಲ ಆ ಥರ ಅದೆಲ್ಲ ಬಸಿದು ಆ ಉಪ್ಪು ಖಾರ ಎಲ್ಲ ಹೋಯ್ತು. ಅದಕ್ಕೆ ಒಳ್ಳೆ ನೀರನ್ನ 1-2 ಬಕೆಟ್ ನೀರು ಹಾಕಿ ಬರೀ ಅವರೆಕಾಳು ಮಾತ್ರ ತಗೊಂಡು, ಬೇರೆ ಏನೂ ಹಾಕಿರ್ಲಿಲ್ಲ. ಅವರೆಕಾಳು ದಂಡಿಯಾಗಿ ಅವರೆಕಾಳಿದೆ. ಮತ್ತೆ ಸದ್ಯಾನಂ ಪುಣ್ಯಕ್ಕೆ ತೆಂಗಿನಕಾಯಿ ತುರಿದಿರೋದಿತ್ತು, ಎಲ್ಲ ಗ್ರೈಂಡ್ರು ಇತ್ತು, ಕರೆಂಟ್ ಹೋಗಿರಲಿಲ್ಲ, ಮಿಕ್ಸಿನೂ ಇತ್ತು. ಮತ್ತೆ ಮಸಾಲೆ ಹಾಕಿ ಊಟಕ್ಕೆ ಕೂರೋಷ್ಟೊಳಗೆ 10 ನಿಮಿಷದಲ್ಲಿ ಸಾಂಬಾರು ಬಳಿ ರೆಡಿ ಆಗಿದೆ. ಊಟಕ್ಕೆ ಬಡಿಸಿದ್ವಿ, ಏನೂ ಕಂಪ್ಲೇಂಟ್ ಇಲ್ಲ, ಅದ್ಭುತವಾಗಿದೆ. ಏನು ಹೇಳಿದೆ, ಈ ರೀತಿ ಆಗ್ಬಿಡುತ್ತೆ, ಅದು ನಂಬಿಕೆ. ಅಥವಾ ಈ ಥರ ಪವಾಡ ಪುರುಷರು ಎಲ್ಲ ಕಡೆಯೂ ಎಲ್ಲಿ ಇರ್ತಾರೆ ನಮಗೆ. ಅವತ್ತು ನಮಗೆ ಅವ್ರ ಮೇಲೆ ನಂಬಿಕೆ ಬಂದಿದ್ದು, ಆಯ್ತಾ, ಅದು ನಿರಂತರವಾಗಿ ಆ ನಂಬಿಕೆ ಬೆಳೀತು. ಇವತ್ತಿಗೂ ಆ ಭಕ್ತಿ ಅವ್ರ ಮೇಲೆ ಅಷ್ಟೇ. ಈಗ ಎಷ್ಟೋ ಜನ ಹೇಳ್ತಾರೆ ಅವ್ರು ಈಗಿಲ್ಲ ಅಂತ, ಖಂಡಿತ ಇದ್ದೇ ಇದ್ದಾರೆ, ಶರೀರವಾಗಿ ಖಂಡಿತ ಶರೀರ ರೂಪದಲ್ಲಿ ಶರೀರ ಧಾರಣೆ ಮಾಡ್ಕೊಂಡು ಇಲ್ಲ ಅವರು ಅನ್ನೋದು ಬಿಟ್ರೆ, ಆ ಶರೀರವಾಗಿ ಇದ್ದೇ ಇರ್ತಾರಲ್ವಾ, ಅಂತಹ ಒಂದು ಮಹಾನ್ ಪುರುಷರು ಅವ್ರೆಲ್ಲೂ ಹೋಗಕ್ ಸಾಧ್ಯ ಇಲ್ಲ. ಖಂಡಿತ ಸಾಕು. ಈ ಬಣ್ಣದಲ್ಲಿ ತೆಗೆದ್ರೆ
ಅದು ಆ ಶಾಖ ಇರುತ್ತಲ್ಲ ಆ ಶಾಖಕ್ಕೆ ಆಗ್ಬಿಡುತ್ತೆ. ಸೌಂಡು ನೋಡು, ಕಣಿ 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 ಅಂತ ಬರಬೇಕು. ಚೆನ್ನಾಗಿ ಬರ್ತಾ ಇದೆ. ಹೌದು. ಈಗ ಉರಿ ಕೊಟ್ಕೊಳ್ಳೋಣ. ಬಿಡಬೇಕಾದ್ರೆ ಟೆಂಪರೇಚರ್ ಇರಬೇಕು. ನೋಡಿ, ನೀವು ಹಾಕ್ತಿದ್ದಂಗೆನೆ ಎಣ್ಣೆ ಎಷ್ಟು ಚೆನ್ನಾಗಿ ಕಾದಿದೆ ಅಂದ್ರೆ ಅದು ಬೆಂದು ಮೇಲಕ್ಕೆ ಬರ್ತಾ ಇದೆ, ಫ್ಲೋಟ್ ಆಗ್ತಾ ಇದೆ. ಆಗ್ಬೇಕು. ಈ ಕೋಡ್ಬಳೆ ಬಿಟ್ಟು 1 ನಿಮಿಷ ಆದ್ಮೇಲೆ ಕಾವು ಕಮ್ಮಿ ಮಾಡ್ಬೋದು. ಈಗ ನೋಡಿ, ಯಾವ್ದಾರ ಒಂದಾದ್ರೂ ಹೊಡೆದೋಗ್ತಾ ಇದೆಯಾ? ಇಲ್ಲ ತಾನೆ. ತುಂಬಾ ಚೆನ್ನಾಗಿ ಬರ್ತದೆ. ನಾವು ಹೇಗೆ ಹಿಡ್ಕೋತೀವಿ ಅನ್ನೋದು ಒಂದು. ಎರಡನೇದು, ಈ ನಾವು ಕೋಡ್ಬಳೆ ಹಿಟ್ಟನ್ನ ಚೆನ್ನಾಗಿ ನಾದಬೇಕು. ಎಷ್ಟು ಚೆನ್ನಾಗಿ ನಾದ್ತೀವಿ. ನಾನು ಅದಕ್ಕೆ ಇಲ್ಲಿ ನಾದಕ್ಕೆ ಸರೋಗಲ್ಲ ಅಂತ ಅಂದ್ಬಿಟ್ಟು ಕಲ್ ಮೇಲೆ, ಕಡಪ ಕಲ್ ಮೇಲೆ, ಇದು ನಮ್ಮ ಇದಿರುತ್ತಲ್ಲ ಅಡುಗೆ ಮನೆ ಕಲ್ಲು, ಅದರಲ್ಲಿ ಹಚ್ಕೊಂಡು ಬಂದು ಈಗ ಕಾವು ಕಮ್ಮಿ ಬೇಕು. ಈಗ ಇದಕ್ಕೊಂದು ಟಿಶ್ಯೂ ಪೇಪರು ಇಲ್ಲ ಪೇಪರ್ ಹಾಕ್ಬಿಟ್ಟು ಆ ಕೋಡ್ಬಳೆ ಇಲ್ಲಿಸಿ ನೋಡಮ್ಮ. ಈ ಥರ ಪೇಪರು ಅಂದರೆ ಯಾವುದೇ ಪ್ರಿಂಟ್ ಇರಬಾರ್ದು. ಬ್ಲ್ಯಾಕ್ ಪ್ರಿಂಟ್ ಇರುತ್ತಲ್ಲ ಅಥವಾ ಕಲರ್ ಪ್ರಿಂಟು, ಅದು ದೇಹಕ್ಕೆ ಒಳ್ಳೆಯದು. ಅದಕ್ಕೆ ಈ ರೀತಿ ಪೇಪರ್ನ ಹಿಂಗೆ ಹಾಕ್ಕೊಂಡು, ಟಿಶ್ಯೂ ಪೇಪರ್ಗಿಂತ ಈ ರೀತಿ ಪೇಪರ್, ವೈಟ್ ನ್ಯೂಸ್ ಪೇಪರು, ಇದು ವಿತೌಟ್ ಪ್ರಿಂಟ್ ಬರುತ್ತಲ್ಲ, ಬಿಫೋರ್ ಪ್ರಿಂಟಿಂಗ್ ಅದು ಸಿಗುತ್ತೆ. ಆ ಥರದ ಪೇಪರ್ನ ಹಾಕಿ. ಈಗ ಕೋಡ್ಬಳೆ ಆಗಿದೆಯಲ್ಲ ಇದು, ಇದನ್ನ ಸುರು. ಈಗ ನಿಧಾನಕ್ಕೆ ದೊಡ್ಡ ಜಾರ ಹಾಕಿದ್ರೆ ಏನಾಗುತ್ತೆ ಅಂದರೆ, ಈ ಮರದ ಕೈ ಇರುತ್ತಲ್ಲ ಅದು ಹಾಕಿದ್ರೂ ಹೊಡೆಯಲ್ಲ. ಈಗ ನಿಧಾನ ಒಂಚೂರು ಸ್ಲೋವಾಗಿ ಇಟ್ಕೊಂಡು ಬಂಧುಗಳೇ, ಬೆಳಗೂರಿನ ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿಯವ್ರಿಗೂ, ಅಲ್ಲಿ ಇರ್ತಕ್ಕಂಥ ರಾಮದೇವರಿಗೆ, ಲಕ್ಷ್ಮೀನಾರಾಯಣ ಸ್ವಾಮಿ ದೇವರಿಗೆ, ನಮ್ಮ ಗುರುಗಳಾದಂಥ ಬಿಂದು ಮಾಧವೇಶ್ವರ ಸ್ವಾಮಿಗಳಿಗೆ ಈಗ ಅವ್ರನ್ನ ನೆನೆಸ್ತಾ ನಾನು ಈ ಕೊಡ್ಬಾರ್ದು ನಿನಗೆ ಕೊಡ್ತಾ ಇದ್ದೀನಿ. ನೀನು ರುಚಿ ನೋಡ್ಬಿಟ್ಟು. ಇವಾಗ ವೀರಪ್ರತಾಪ ಆಂಜನೇಯ ಸ್ವಾಮಿಗಳು ಬೆಳಗೂರಿನ ಸ್ವಾಮಿಗಳು ಅಂತಾನು ಕರೀತಾರೆ. ಅವ್ರನ್ನ ನೆನೆಸ್ಕೊಂಡು ಅವ್ರಿಗೆ ಇದನ್ನ ಅರ್ಪಿಸಿ ಇದನ್ನ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ನೋಡು, ತುಂಬಾ ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಸರಿಯಾದ ಪ್ರಮಾಣದಲ್ಲಿ ಹದವಾಗಿದೆ. ಕರ್ದಿರೋದು ಅಷ್ಟೇ ಸರಿಯಾದ ಟೈಮಲ್ಲಿ ತೆಗ್ದಿರೋದು, ಸರಿಯಾದ ಸಮಯ. ಆಮೇಲೆ ಹೀಟ್ ಹೆಂಗೆ ಇಟ್ಕೋತೀವಿ ನಾವು, ಯಾವಾಗ ಹೀಟ್ ಕಮ್ಮಿ ಮಾಡ್ಕೋಬೇಕು, ಯಾವಾಗ ಹೀಟ್ ಜಾಸ್ತಿ ಮಾಡ್ಕೋಬೇಕು, ಅದೆಲ್ಲ ಈ ಕರಿಯೋ ತಿಂಡಿಗಳಲ್ಲಿ ಬಹಳ. ಸೊ ಅದನ್ನ ಮಾಡಿ ರುಚಿ ನೋಡಿ ಹೇಗನ್ನಿಸ್ತು, ಅದಕ್ಕೆ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಇಲ್ಲ ಪರ್ಸನಲ್ ಆಗಿ ಮಾತಾಡಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗಳು ಇರುತ್ತೆ ಅದರಲ್ಲಿ. ಜೊತೆಗೆ ಈ ವಿಡಿಯೋ ಲೈಕ್ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬಟನ್ನ ಪ್ರೆಸ್ ಮಾಡೋದ್ರಿಂದಾಗಿ ನಮ್ಮ ಎಲ್ಲ ವಿಡಿಯೋಗಳು, ಈಗ ಮುಂದೆ ಬರುವಂತಹ ವಿಡಿಯೋಗಳಾಗಿರ್ಬೋದು ಅಥವಾ ಹಿಂದೆ ಆಲ್ರೆಡಿ ರಿಲೀಸ್ ಆಗಿರೋ ವಿಡಿಯೋಗಳಿರ್ಬೋದು, ಎಲ್ಲ ನಿಮಗೆ ಸಿಗತ್ತೆ. ಎಲ್ಲಾನು ನೋಡಿ, ಎಲ್ಲಾನು ಅಡುಗೆ ಮಾಡಿ ಅದನ್ನ ಮಾಡ್ತಾ ಎಂಜಾಯ್ ಮಾಡಿ. ಅದನ್ನ ಮನೆ ಜನಕ್ಕೆ ಕೊಟ್ಟಾಗ ಅವ್ರು ತಿನ್ನೋದ್ರಿಂದ ನಿಮಗೆ ಸಿಗೋ ಖುಷಿನೂ ಎಂಜಾಯ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ, ನಮ್ಮನ್ನ ಮಾಮಾಸ್ ಕೈ ರುಚಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರಗಳು. ನಮಸ್ಕಾರ ಬಂಧುಗಳೇ.